ಹಾ ಹೇಳೋ. ಹೌದಾ, ಸರಿ ಸರಿ ಆಯ್ತು. ಆ ಗೊಬ್ಬರದ ಮೂಟೆ ಎಲ್ಲ ತೆಗ್ಸಿ ಹಾಕ್ಸು, ನಾನು ಬರ್ತೀನಿ ಅಷ್ಟರೊಳಗಡೆ. ಎಷ್ಟು ಸಾವಿರ? ಸರಿ. ಈಗ ಸದ್ಯಕ್ಕೆ ನೋಡೋಣ ಇರು. ಇಲ್ಲ, ಮನೆ ಕ್ಯಾಶ್ ಐತೆ, ಒಂದು 3 ಲಕ್ಷ ತನಕ ಕ್ಯಾಶ್ ಇತ್ತು, ತಂದು ಕೊಡ್ತೀನಿ. ನೋಡೋಣ. ಹೌದಾ, ಅರ್ಜೆಂಟಾ? ಇಲ್ಲ ಇಲ್ಲ, ಮನೆಗೆ ಐತೆ ಕಣೋ, ತಂದು ಕೊಡ್ತೀನಿ. ಬ್ಯಾಂಕ್ ಹೋಗೋ ಅವಶ್ಯಕತೆ ಏನಿಲ್ಲ, ಮನೆಗೆ ಇಟ್ಟಿದ್ದೀನಿ ಅಮೌಂಟ್ನ. ಹಾ ಹಾ, ಈಗಲೇ ಈಗಲೇ ತಂದು ಕೊಡ್ತೀನಿ. ಸರಿ ಸರಿ ಆಯ್ತು. ಅಲ್ಲ, ಗೊಬ್ಬರದ ಮೂಟೆ ಹಾಕಿಸ್ದಾ ಅಂತ ಕೇಳಿದೆ. ಹಾಕಿಸ್ದಾ? ಹಾಂ ಸರಿ, ಹಂಗಾರೆ ಹೇಳು. ಹ್ಞೂ, ಸರಿ ಸರಿ. ಹ್ಞೂ, ಹಾಕ್ಸು ಹಾಕ್ಸು, ಬಂದೆ. ದುಡ್ಡು ಎತ್ಕೊಬಿಟ್ಟು ಬರ್ತೀನಿ ನೋಡು. ಹಾಂ. ನನ್ನ ಹೆಂಡತಿ ಎಲ್ಲ ಬಿದ್ದು ಹೋದ್ಲೋ ಏನು ಕತೆನೋ. ಬಿಡು, ಅಷ್ಟು ದುಡ್ಡು ಎತ್ಕೊಂಡು ಕೊಟ್ಬಿಟ್ಟು ಬರೋಣ. ಅಯ್ಯೋ, ಇಲ್ಲಿಟ್ರೆ ದುಡ್ಡೆಲ್ಲೋಯ್ತು? ದುಡ್ಡೆಲ್ಲ ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ಅಯ್ಯೋ, ಈ ಬಟ್ಟೆ ಹತ್ರನೂ ಇಲ್ಲ. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲಿ ಕೂದ್ಲು ಇವಳು? ಬೀರು ನಂಗೆ ನಾನೇ ಇಕ್ಕಿದ್ನಲ್ವ ದುಡ್ಡನ್ನ. ಗೌರಿ, 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 ಏ ಗೌರಿ, ಏನ್ ಮಾಡ್ತಾ ಇದೀಯೇ? 3 ಲಕ್ಷ ದುಡ್ಡಿಕ್ಕಿದ್ದೆ, ಕಾಣ್ತಾ ಇಲ್ವಲ್ಲ ಇಲ್ಲಿ. ಗೌರಿ, ಗೌರಿ. ಇದು ಯಾಕೆ ನೊಳಿಯ ಕೊಟ್ಟಿದ್ದೆಲ್ಲ ಇಸ್ಕೊತಾ ಇದ್ನಲ್ಲ, ಇವಾಗ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಬದಲಾಗೋಗ್ಬಿಟ್ನಲ್ಲ ನನ್ನ ನೊಳಿಯ. ಏನಾಗೋಗ್ಬಿಡ್ತು ಅಂತ ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿ ವಿ ಎಲ್ಲ ತಂದು ಈಗ ಕಂಡೋರ್ ಮನೆಗೆ ಇಕ್ಬಿಟ್ಟು ಬಂದಿದ್ದೀನಿ. ನನ್ನ ಮಗಳಿಗೆ ಅಂತ ಒಂದು ಮನೆನ ರೆಡಿ ಮಾಡ್ಬೇಕು ನಾನು. ಮನೆ ರೆಡಿ ಮಾಡಿದ್ರೆ ಆವಾಗಾದ್ರೂ ನನ್ನ ಒಳಿಯ ಬತ್ತಾನೆ ಅನ್ನಿಸ್ತದೆ. ನನ್ನ ಮಗಳಿಗೆಲ್ಲ ಹೇಳಿದ್ದೀನಲ್ಲ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು. ನೋಡ ನೀರು ಏನಾರ ಒಂದು ಆಯ್ತದೆ. ಏನು ಮಾಡೋಣ, ನನ್ನ ಮಗಳು ಹಂಗಿದ್ರೆ ಇಲ್ಲಿ ನಾನು ನೆಮ್ಮದಿಗಿರೋಕ್ಕಾಯ್ತದ? ಯಾರು ಶಾಪ ಬಿತ್ತೋ, ಯಾರು ಕಣ್ಣು ಬಿತ್ತೋ, ಏನು ಕತೆನೋ ಗೊತ್ತಿಲ್ಲ. ಆ ಬಡ್ಡಿ ಕೊಡ್ತಾ ಇದ್ದಲ್ಲ, ಆ ಬಡ್ಡಿ ಕೊಟ್ಟು ಕೊಟ್ಟು ಹಿಂಗಾಯ್ತ ನಾನು ಬಾಳುವಂಥ ಒಂದು ಕಡೆ. ಏನು ಮಾಡೋಕ್ಕಾಗಕ್ಕಿಲ್ಲ ಬಿಡು. ಆದ್ರೆ ನನ್ನ ಮಗಳನ್ನ ಖುಷಿಯಾಗಿ ಇಕ್ಕಳ ಜವಾಬ್ದಾರಿ ನಂದು. ನನ್ನ ಒಳಿಯಂಗೆ ಕಾಸ್ಗೆ ಏನಾರ ತೋರಿಸಿದ್ರೆ ಹೇಳ್ದಂಗೆ ಕೇಳಿ ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊತಾನ. ಇಲ್ಲ ಅಂತ ಹೇಳಿದ್ರೆ ಆಸ್ತಿ ಏನಾರ ಬರ್ಕೊಟ್ರೆ ಸಂದಕ್ಕೆ ನೋಡ್ಕೊತಾನ. ಆಸ್ತಿ ಬರ್ಕೊಡಕ್ಕೆ ನನ್ನ ಹೆಸರಿನಾಗೆಲ್ಲ ಐತೆ. ಗೌರಿ, ಏ ಗೌರಿ, ಎಲ್ಲಿ ಹೋಗಿದ್ಯೆ? ಯಾಕಲ್ಲ ಹಿಂಗ್ ಬಡ್ಕತಾ ಇದ್ಯಾ? ಅಮ್ಮ, 3 ಲಕ್ಷ ರೂಪಾಯಿ ಕಣಮ್ಮ ಬೀರ್ನಾಗ ಇಕ್ಕಿದ್ದೆ. ಹೀಗ್ ನೋಡ್ರೆ ಬೀರುನಾಗೆ 3 ಲಕ್ಷ ರೂಪಾಯಿ ಕಾಣ್ತಾನೆ ಇಲ್ಲ. ಏನು 3 ಲಕ್ಷ ರೂಪಾಯಿ ಕಾಣ್ತಾ ಇಲ್ವಾ? ಅಯ್ಯೋ, ನನ್ಗಂತೂ ಗೊತ್ತಿಲ್ಲಪ್ಪ. ನನ್ಗೇನು ಇವಾಗ ಜವಾಬ್ದಾರಿ ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ನೋಡಮ್ಮ, ದುಡ್ಡು ನಿನ್ಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂದ್ರೆ ಕಷ್ಟಪಟ್ಟು ದುಡ್ದಿದ್ದು ಕಣಮ್ಮ. 3 ಲಕ್ಷ ರೂಪಾಯಿ ಅನ್ಯಾಯವಾಗಿ ಎತ್ತೋಯ್ತು ಅಂತಂದ್ರೆ ಈಗ ಇಲ್ವೇ ಇಲ್ಲ ಬೀರುನಾಗೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮ ಎಂಟಿ ಅಂದ್ರೆ ನಿಮ್ಮ ಅತ್ತೆ ಮನೆಗೆ ನಿನ್ನ ನಿನ್ ಮದುವೆ ಐತಲ್ಲಪ್ಪ, ಅದಕ್ಕೇನಾರ ಎತ್ಕೊಂಡೋಗಲ್ಲಿ ತುಂಬ್ತಾವಳೇನೋ, ಯಾರಿಗ್ ಗೊತ್ತು? ಇಲ್ಲ ಕಣಮ್ಮ, ಅವಳ ಹೆಂಗ ಅಲ್ಲಿ ಎಲ್ಲನೂ ದುಡ್ಡೆಲ್ಲ ಮುಟ್ಟಲ್ಲ. ಅವಳ ಅಕೌಂಟಿಗೂ ದುಡ್ಡು ಐತೆ. ಅಷ್ಟೊಂದು ಅರ್ಜೆಂಟ್ ಇದ್ರೆ ಅವಳೇನೇನೆ ಅವಳ ಅಕೌಂಟಿಂದಾನೇ ಕೊಡ್ತಾಳೆ. ನನ್ ದುಡ್ಡು ಹೇಳ್ದೆ ಕೇಳ್ದೆ ಎಂದು ಮುಟ್ಟಿಲ್ಲ. ಸ್ಟಾರ್ಟಿಂಗ್ಗೆ ಎಲ್ರು ಹಿಂಗೆ ಕಣಮಗ ನಾಟಕ ಮಾಡೋದು. ಹಿಂಗೆ ನಾಟಕ ಪಟ್ಕ ಮಾಡ್ಕೊಂಡು ಮುಟ್ಟಲ್ಲ ಮುಟ್ಟಲ್ಲ ಅಂತ ಹೇಳಿ ಎಲ್ಲ ತವ್ರ ಮನೆಗೆ ಒಂದಕ್ಕಿಂತ ಸಾಗಾಕ್ತಾರೆ. ಸರಿನಾ? ನಿನ್ಗೆ ಏನು ಗೊತ್ತಾಗಬೇಕು ಅದೆಲ್ಲನೂ ಗಂಡಸ್ರಿಗೆ ಏನು ಗೊತ್ತಾಗಕ್ಕಿಲ್ಲ. ಎಲ್ಲ ಹೆಂಗಸ್ರಿಗೆ ಏನೇ ಗೊತ್ತಾಗೋದು, ಮನೆಗಿರ್ತೀವಲ್ಲ ಯಾರ್ಯಾರ ಯೋಗ್ಯತೆ ಏನು ಅಂತ. ಈಗ ತಂಗಿ ಮದುವೆ ಫಿಕ್ಸ್ ಆಗೈತೆ ಅಂದ್ರೆ ನೀನು ಆ್ಯಂಡ್ರು ಏನಾದ್ರೂ ಸುಮ್ಮನೆ ಕುಂತಿರ್ತಾಳ? ತಗೊಂಡೋಗಿ ಎಲ್ಲ ಕೊಡಕ್ಕಿಲ್ವಾ? ನೀನೇ ಯೋಚನೆ ಮಾಡು. ಹೀಗೆ ಎಮರ್ಜೆನ್ಸಿ ಹೇಳ್ಬಿಟ್ಟಿದೀನಿ. ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ನನ್ಗಂತೂ. ದುಡ್ಡು ಕೊಡ್ತೀನಿ 3 ಲಕ್ಷ ಅಂತ ಹೇಳ್ಬಿಟ್ಟಿದೀನಿ. ಹೀಗ್ ನೋಡಿದ್ರೆ ದುಡ್ಡು ಬೇರೆ ಇಲ್ಲ. ಅಯ್ಯೋ, ಈ ಗೌರಿ. ಎಲ್ಲ ಹೆಣ್ಮಕ್ಳಿಗೂನು ತವ್ರ ಮನೆ ಅಂದ್ರೆ ಪಿರಾಣ ಕಣಪ್ಪ. ಅದಕ್ಕೇನೆ ಹಿಂಗೆ ಒರ್ಸಿ ಕಳಿಸ್ತಾರೆ. ಏನ್ ಮಾಡಕ್ಕಾಯ್ತದೆ ಬಿಡು. ನೀನ್ ಹೆಂಡ್ತಿನೂ ಹಂಗೆ ಒರ್ಸಿ ಕಳ್ಸವಳೆ. ಬರ್ಲಿ, ಇವತ್ತು ಮಾಡ್ತೀನ ಮನೆ ಅಳಿಗೆ. ಅಲ್ಲ, ಹೇಳ್ಬಿಟ್ಟು ಕೇಳ್ಬಿಟ್ಟು ತಗೋಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಕೇಳಿದ್ರೆ ನಾನು ಕೊಡ್ತಾ ಇರ್ಲಿಲ್ವಾ? ಕಷ್ಟಪಟ್ಟು ನಾನು ಏನೋ ಅದು ಇದು ಬಿಸ್ನೆಸ್ ಮಾಡೋಣ ಅಂತ ಒದ್ದಾಡ್ ಸಾಯ್ತಾ ಇದೀನಿ. ನೋಡಿದ್ರೆ ಹಿಂಗ್ ಮಾಡ್ಬಿಟ್ಲು. ಸರಿ ಬಿಡು, ಅವಳು ಬರ್ಲಿ, ಮಾಡ್ತೀನಿ. ಅಪ್ಪ ಸದ್ಯ ನಾನ್ ತಗ್ಲಾಕತೀನಿ ಅಂತ ಅನ್ಕೊಂಡಿದ್ದೆ. ಸದ್ಯ ನಾನಂತೂ ತಗ್ಲಾಕಣ್ಲಿಲ್ವಲ್ಲ. ಆ ಮನೆಯಳಿ ಮೇಲೆ ಎತ್ತಾಕ್ಬಿಟ್ನಲ್ಲ. ನಾನು ಯೋಚನೆ ಮಾಡಿರ್ಲಿಲ್ಲ, ಆದ್ರೂ ಪಟ್ಟಂತ ಐಡಿಯಾ ಬಂತು. ಪಟ್ಟಂತ ಮಾಡಿದಕ್ಕೆಲ್ಲ ಸರೋಯ್ತು. ಮತ್ತೆ ನಾವು ಅಂದ್ರೆ ಏನು ಸುಮ್ಮನೆನಾ? ಮೊದಲೇ ಮಾಸ್ಟರ್ ಪೀಸುಗಳು ನಾವು. ಇನ್ನ ಹೆಂಗನ ಮಾಡ್ಕೊಳ್ಳಿ. ಮೊದಲು ನನ್ನ ಮಗಳು ಫೋನ್ ಹಾಕ್ಬೇಕಮ್ಮ. ನನ್ನ ಮಗಳನ್ನ ಮಾತಾಡಿಸಿ ಸೊತ್ತಾಯ್ತು 2 ಗಂಟೆ ಆಯ್ದಾಗಲೇ ಮಾತಾಡಿಸಿ ಏನು ಮಾಡ್ತಾವಳೋ ಏನೋ, ತಿಂದವಳೋ ಉಂಡವಳೋ ಏನು ಮಾಡ್ತಾವಳೋ. ಅಯ್ಯೋ, ಫಸ್ಟ್ ಫೋನ್ ಹಾಕನ. ಹಲೋ ಮಗಳೇ, ಏನವ ಮಾಡ್ತಾ ಇದ್ಯಾ? ಕುಂತಿದ್ಯಾ? ಹೌದಾ, ನಿನ್ ಗಂಡಂಗೆ ನಾನು ಕೇಳು ಅಂತ ಹೇಳಿದ್ನೆಲ್ಲ ಕೇಳ್ದಾ? ಕೇಳು, ಮನೆ ಮಾಡ್ತೀನಿ ನಾನು, ನಿನ್ಗೇನು ತಲೆ ಕೆಡ್ಸ್ಕೊಬೇಡ. ನೋಡ್ತಾ ಇವ್ನಿ ಮನೆಯ ಸೆಟ್ ಆದ್ರೆ ಮಾಡಾಕ್ಬಿಡ್ತೀನಿ. ಸಂದಕಿರ ಮನೆನೇ ಮಾಡ್ತೀನಿ. ಸರಿ, ಇಲ್ಲ ಬೆಂಗ್ಳೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳು, ಅಲ್ಲೇ ಬೇಕಾದ್ರೆ ಮನೆ ಮಾಡ್ಕೊಡ್ತೀನಿ ನಿಮಗೆ. ಇವತ್ತು ರಾತ್ರಿಗೆ ಮಾತಾಡು, ಸರಿನಾ? ಹೋಗ್ರಿ, ಮಾಡ್ಕೊಡ್ತೀನಿ. ನೀವು ಸಂದಕ್ಕಿರ್ಬೇಕು, ನಂಗೆ ಹಳ್ಳಿನಾಗ ನೀವು ಇರೋದು ನನಗೆ ಇಷ್ಟ ಇಲ್ಲ ಬಿಡು. ನನಗೆ ನೀವೆಲ್ಲರ ಒಂತಾಗಿರ್ಬೇಕು ಅಷ್ಟೇ ನೀನಿಯ. ಸರಿ ಆಯಿತು. ನಾಳೆಗೆ ಬತ್ತ್ಯಾ? ಪ್ಯಾಟೋಗೆ ಬತ್ತ್ಯಾ?
ನಾನು ಬರ್ತೀನಿ. ಬಸ್ ಹತ್ಕೊಬಿಟ್ಟು ಬಾ, ಬರ್ತೀನಿ ನಾನು. ಈ ಕಡೆಯಿಂದ ಬಸ್ ಹತ್ಕೊಂಡು ಒಂದೇ ಬಸ್ ಹತ್ತಾನ. ನಾವೂರ್ಗೂ ಇವ್ರಿಗೂ ಒಂದೇ ಬಸ್ ಬರ್ತದಲ್ಲ, 8 ಗಂಟೆ ಬಸ್ಸು, ಅದನ್ನ ಹತ್ತೀನಿ. ನಿಮ್ಮೂರಿಗೂ ಬರ್ತದಲ್ಲ, ಹಂಗೆ ಹತ್ಬಿಡು. ಹ್ಞೂ ಸರಿ ಆಯ್ತು ತಗ. ಹ್ಞೂ. ಛೇ, ಈಗ ದುಡ್ಡುಗೇನಪ್ಪ ಮಾಡಲಿ? ಹೇಳ್ದೆ ಕೇಳ್ದೆ ಎತ್ಕ ಅಂತ ಇವಳಿಗೆ ಯಾರು ಹೇಳಿದ್ದು? ರೀ, ಯಾವಾಗ ಬಂದ್ರಿ? ನಾನು ನೀವು ಲೇಟಾಗಿ ಬರ್ತೀರಾ ಅಂತ ಅನ್ಕೊಂಡೆ ನಾನು. ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ? ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ. ಅಲ್ಲ, ನಿನ್ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲ ತಗೊಂಡು ನಿನ್ ತವ್ರ ಮನೆಗೆ ಸಾಗಾಗ್ತಾ ಇದ್ರೆ ಇಲ್ಲಿ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ ನಾನು? ಯಾರು ಹೇಳಿದ್ದು ನಾನು ತವ್ರ ಮನೆಗೆ ಸಾಗಾಕಿದ್ದೀನಿ ದುಡ್ಡು ಅಂತ ಹೇಳ್ಬಿಟ್ಟು? 10 ರೂಪಾಯಿ ನಾನು ಯಾವ ತವ್ರ ಮನೆಗೂ ಸಾಗಾಕಿಲ್ಲ. ಸಾಕ್ ಮುಚ್ಚು ಬಾಯಿನ. ಅಲ್ಲಿ ಬೀರುನಾಗ ಇಕ್ಕಿದ್ದೆ, ನಮ್ಮ ರೂಮಾಗ ಬೀರುನಾಗೇನೆ ಇಕ್ಕಿದ್ದೆ. 3 ಲಕ್ಷ ರೂಪಾಯಿ ದುಡ್ಡು, 3 ಲಕ್ಷಕ್ಕೆ 3 ಲಕ್ಷ ರೂಪಾಯಿ ಎತ್ಬಿಟ್ಟಿದ್ಯಾ. 1 ರೂಪಾಯಿ ಕಾಣಿಸ್ತಾ ಇಲ್ಲ ಅಲ್ಲಿ. ಏನೋ ನಾನೇನೋ ಸ್ವಲ್ಪ ಸೆಟ್ಲ್ ಆಗೋಣ, ಹಳ್ಳಿನಾಗಿದ್ದೀನಿ, ಸ್ವಲ್ಪ ಹಿಂಗೆ ಇದ್ರೆ ಚೆನ್ನಾಗಿರಲ್ಲ, ನಾನು ಏನೋ ಇಂಪ್ರೂವ್ ಮಾಡ್ಕೊಳ್ಳೋಣ ಅದು ಇದು ಅಂತ ಒದ್ದಾಡ್ ಸಾಯ್ತಾ ಇದ್ದೀನಿ. ನೀನ್ ನೋಡಿದ್ರೆ ನಿಂದೆ ಆಟ ಅಲ್ವಾ ನಿನ್ಗೆ? ನೀನು ಆರಾಮಾಗಿದ್ಬಿಟ್ರೆ ಸಾಕು. ಯಾರನ್ನ ಹಾಳಾಗೋಗ್ಲಿ, ನೀನು ನಿಮ್ಮ ಅಮ್ಮ ನಿನ್ ತವ್ರ ಮನೇಲಿ ಅಷ್ಟು ಚೆನ್ನಾಗಿರ್ಬೇಕಲ್ವಾ ನಿನ್ಗೆ? ನನ್ನ ಬಗ್ಗೆ ಏನಾರ ಮಾತಾಡಿ, ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ. ನಮ್ಮ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿ ಅಂದ್ರೆ ನನಗೆ ಪಿರಾಣ. ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ನನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನೇ ನನಗೆ ಗ್ರಾಚಾರ ಬಿಡ್ಸೋದು? 3 ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮನೇಲಿ ಕೊಟ್ಬಿಟ್ಟು, ಹೆಂಗಿದ್ರು ನಿನ್ ತಂಗಿ ಮದ್ವೆ ಅಲ್ವಾ, ನಿನ್ ತಂಗಿ ಮದ್ವೆಗೆ ದುಡ್ಡು ಬೇಕಾಗ್ತದಲ್ಲ. ನಿಮ್ಮ ಮನೆಗೆ ಮೊದಲೇನೆ ದುಡ್ಡು ಗತಿ ಇಲ್ಲ ಅಲ್ವಾ, ಹೆಂಗೋ ಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಡು ಕೊಟ್ಬಿಟ್ಟಿರ್ತೀಯ. ನಮ್ಮ ರೂಮಗೆ ನಮ್ಮ ಬೀರುನಾಗೆ ಬೇರೆ ಯಾರು ಬಂದ್ಬಿಡ್ತಾರೆ? ಬೇರೆ ಯಾರು ನಮ್ಮ ರೂಮಿಗೆ ಬರೋದೇ ಇಲ್ಲ ಅಲ್ವಾ? ತಗೊಂಡೋಗಿ ನಿನ್ ತವ್ರ ಮನೆಗೆ ಸಾಗಕ್ಕೆ ಅಂತ ನಾನು ಕಷ್ಟಪಟ್ಟೆಲ್ಲ ದುಡಿತಾ ಇದ್ದೀನಿ ನಾನು. ನನ್ನ ಕಷ್ಟ ನನಗೆ ಗೊತ್ತು. ಇಷ್ಟು ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ. ಇದು ನಾವು ಒಂದು ಲೆವೆಲ್ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ನೀನು ಇಲ್ದಿರ ಆಟ ಎಲ್ಲ ಆಡ್ತಾ ಇದೀಯ ನೀನು. ನೋಡಿ, ನಿಮ್ ಕಾಸು ಅವಶ್ಯಕತೆ ನನಗೆ ಇಲ್ವೂ ಇಲ್ಲ, ನಾನಂತ ನಿಮ್ ದುಡ್ಡನ್ನ ಮುಟ್ಟೂ ಇಲ್ಲ. ನಿಮ್ ದುಡ್ಡಿನ ಅವಶ್ಯಕತೆ ಏನೈತೆ? ನನ್ನ ಅಕೌಂಟಾಗೂ ದುಡ್ಡು ಐತೆ. ನಾನು ಕೆಲಸ ಮಾಡ್ತಾ ಇದ್ದೀನಿ ತಾನೇ, ವರ್ಕ್ ಫ್ರಮ್ ಹೋಮು. ನನ್ನ ಹತ್ರ ಏನು ದುಡ್ಡಿರಲ್ವಾ? ನನ್ನ ಹತ್ರನೂ ದುಡ್ಡು ಐತೆ. ನಾನು ಯಾಕೆ ನಿಮ್ಮ ದುಡ್ಡು ಎತ್ಕೋಬೇಕು? ನಮ್ಮಮ್ಮ ಯಾವತ್ತೂ ನಾನು ಕೊಡ್ತೀನಿ ಅಂದ್ರೂ ನಮ್ಮಮ್ಮ ಬೇಡ ಅಂತಾನೆ ಅಂತಾರೆ. 10 ರೂಪಾಯಿ ಸಹ ನಮ್ಮಮ್ಮ ಇಸ್ಕೊಳ್ಳೋದಿಲ್ಲ ನಂದನ್ನ. ಬೇಡ ಕಣಮ್ಮ ಅಂತಾನೆ ಹೇಳ್ತಾರೆ. ಅಂಥದ್ರಲ್ಲಿ ನಾನು ಯಾಕೆ ನಿಮ್ಮ ದುಡ್ಡು ಎತ್ಕೊಂಡೋಗಿ ಕೊಡ್ಲಿ? ನೀನೇ ದುಡ್ಡು ತಗೊಂಡೋಗಿ ಕೊಟ್ಟು ನಮ್ಮಮ್ಮ ಮುಟ್ಟಲ್ಲ ಅಂತ ಫ್ಯಾಮಿಲಿ ನಮ್ದು, ಗೊತ್ತಾ? ಯಾರು ಎತ್ಕೊಂಡವ್ರ ಏನೋ, ಮೊದಲು ಕರೆದು ವಿಚಾರಣೆ ಮಾಡಿ. ಅದು ಬಿಟ್ಬಿಟ್ಟು ನನ್ನ ಮೇಲೆ ನೀವು ಎತ್ತಕ್ಕೆ ಬರಬೇಡಿ. ಸಾಕು ಮುಚ್ಚೆ ಬಾಯ್ನ, ಸಾಕು. ನನಗೆ ನಿಜವಾಗೂ ನನಗೆ ನೀನು ಸಿಟ್ಟು ಬರಿಸ್ತಾ ಇದೆಯಾ? ನನಗೆ ಗೊತ್ತಿಲ್ಲ, ನಂಗೆ 3 ಲಕ್ಷ ರೂಪಾಯಿ ಅರ್ಜೆಂಟಾಗಿ ಬೇಕು ಅಷ್ಟೇನೆ. ನನ್ನ ಫ್ರೆಂಡಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನೋಡು, ನಾನು ಎತ್ಕೊಂಡಿದ್ರೆ ನಾನು ಕೊಡ್ತಾ ಇದ್ದೆ. ನಾನು ಎತ್ಕೊಂಡಿಲ್ಲ ತಾನೇ. ನಾನು ಎತ್ಕೊಂಡಿಲ್ಲ ಅಂದ್ರೆ ನಾನು ಯಾಕೆ ದುಡ್ಡು ಕೊಡಬೇಕು ನಿಮಗೆ? ಯಾರು ದುಡ್ಡು ಎತ್ಕೊಂಡವ್ರೋ ಅವ್ರನ್ನ ಕೇಳಿ. ಇಲ್ಲ ಅಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಅವರೇನೆ ಯಾರು ದುಡ್ಡು ಎತ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅವರೇ ವಿಚಾರಣೆ ಮಾಡ್ತಾರೆ. ಅದೇ ಕೆಲಸನೇ ಮಾಡ್ತೀನಿ ಬಿಡು. ಅಯ್ಯೋ ಮಗ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡ್ತೀನಿ ಕಣಮ್ಮ, ಕೊಡ್ತೀನಿ. ಅಯ್ಯೋ ಮಗ, ಇಡೀ ನಮ್ಮ ವಂಶಕ್ಕೆ ಯಾರೂ ಪೊಲೀಸ್ನವ್ರನ್ನ ಕರೆಸಿ ಅದು ಇದು ಅಂತ ಮಾಡಿಲ್ಲ. ಇವಾಗ ನೀನು ಕರೆಸ್ಬಿಟ್ರೆ ಸಂದಾಕಿರ್ತದ? ನೀನೇ ಹೇಳು. ಬ್ಯಾಡ ಕಣ ಮಗ, ಕರ್ಸಕ್ಕೆ ಹೋಗ್ಬೇಡ ನೀನು. ಸಂದಾಕಿರಕ್ಕಿಲ್ಲ. ಕರ್ಸಿದ್ರೆ ಊರ್ ಜನ ನೋಡಿದ್ರೆ ಅನ್ಕೊಳಕಿಲ್ಲ, ಇವ್ರ ಮನೆ ಒಳಗಡೆ ಕಿತ್ತಾಟಗಳು ಜಗಳಗಳು ಶುರುವಾಗೋಗ್ಬಿಟ್ಟವೆ ಅಂತ ಕುಸಿ ಪಡಕಿಲ್ವಾ? ಬ್ಯಾಡ ಕಣಪ್ಪ, ನಮ್ಮ ಫ್ಯಾಮಿಲಿಗೆ ಎಂದು ಪೊಲೀಸರು ಬರೋದು ಬೇಡ. ಸಂದಾಕಿರಕ್ಕಿಲ್ಲ. ಅವ್ರು ಬಂದ್ರೆ ನಮ್ಮ ಜೀವನನೇ ಏನು ಅರ್ಕ ಹೋಗ್ಬಿಡ್ತದೆ. ಪೊಲೀಸರು ದರಿದ್ರ ಇದ್ದಂಗೆ ಒಳಗಡೆ ಕಾಲಿಕ್ ಬಿಟ್ರೆ ನಮ್ಗೆಲ್ಲನೂ ಮತ್ತೆ ದರಿದ್ರ ಬಂದ್ಬಿಡ್ತದೆ. ನನ್ನ ಮಾತು ಕೇಳು. ಅವ್ರನ್ನೇ ಯಾಕೆ ಆ ಥರ ಬೈತೀಯಾ? ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನಮ್ಮ ಕಷ್ಟಕ್ಕೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗಂತ ದೇವ್ರುಗಳು ಅಂತಾನೆ ಅನ್ಕೋಬೇಕು. ಅವ್ರಿಲ್ಲ ಅಂದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ. ಸರಿನಾ? ಈಗ ನನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕು ಈಗ ಸದ್ಯಕ್ಕೆ. ಸರಿ ಕಣಮ್ಮ, ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಡ್ಬರ್ತೀನಿ ಹಾಗಿದ್ದಾಗ್ಲಿ. ಬ್ಯಾಡ ಕಣ, ಅರ್ಥ ಮಾಡ್ಕ. ಅಯ್ಯಯ್ಯೋ, ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ಬಿಡ್ತಾನ? ಕೊಡ್ಬೇಡ ಅಂತ ಹೇಳಿದ್ರು ಕೊಡ್ತಾನ? ಮತ್ತು ನಾನು ಸಿಗಾಕಬಿಟ್ರೆ? ಅಯ್ಯೋ ದೇವ್ರೆ, ಎಲ್ಲ ಹಿಂಗೇನೇ ಆಗೋದು. ನಾನು ಮಾಡೋದೆಲ್ಲ ಇಂಥ ಕೆಲಸನೇ.